ತುಂಬ ಜನ ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಬಟ್ ಆದರೂ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ಸ್ ಮಾಡ್ತಾರೆ. ಸೊ ಇವತ್ತು ನಾನು ನಿಮಗೆ 5 ಕಾಮನ್ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ಸ್ನ ಹೇಳ್ಕೊಡ್ತೀನಿ. ಇದಕ್ಕೆ ನಾವು ಏನಂತೀವಿ? ಸೊ ತುಂಬ ಜನ ಇದನ್ನು ಆಲ್ಮಂಡ್ ಅಂತ ಕರೀತಾರೆ ಬಟ್ ಇದರಲ್ಲಿ ಎಲ್ ಸೈಲೆಂಟ್, ಸೊ ಆಮಂಡ್. ಐ ರಿಪೀಟ್, ಆಮಂಡ್. ಇದನ್ನು ನಾವು ಸೌತೆಕಾಯಿ ಅಂತ ಕರಿತೀವಿ ಕನ್ನಡದಲ್ಲಿ, ಬಟ್ ಇದನ್ನು ತುಂಬ ಜನ ಕುಕುಂಬರ್ ಅಂತ ಕರೀತಾರೆ. ಇದರ ರಿಯಲ್ ಪ್ರೊನೌನ್ಸಿಯೇಷನ್ ಬಂದ್ಬಿಟ್ಟು ಕ್ಯೂಕಂಬರ್. ನೀವು ತುಂಬ ಕುಕಿಂಗ್ ವೀಡಿಯೋಸಲ್ಲಿ ನೋಡಿರ್ತೀರಾ ಇದನ್ನು ಕ್ಯೂಕಂಬರ್ ಅಂತ ಕರೆಯೋದು. ಸೊ ನೀವು ಅದನ್ನು ಬೇರೆ ಆಕ್ಸೆಂಟ್ ಅಂತ ಅಂದ್ಕೊಂಡಿರ್ಬೋದು, ಬಟ್ ಇದು ರಿಯಲ್ ಪ್ರೊನೌನ್ಸಿಯೇಷನ್. ಇದನ್ನು ನಾವು ಕನ್ನಡದಲ್ಲಿ ಬುಧವಾರ ಅಂತ ಹೇಳ್ತೀವಿ. ಸೊ ನೀವು ವೆಡ್ನೆಸ್ಡೇ ಅಂತ ಪ್ರೊನೌನ್ಸ್ ಮಾಡ್ತಾ ಇದ್ರೆ ಅದು ರಾಂಗ್. ಇಲ್ಲಿ ಡಿ ಸೈಲೆಂಟ್, ಸೊ ವೆನ್ಸ್ಡೇ ಅಂತ ಪ್ರೊನೌನ್ಸ್ ಮಾಡಬೇಕು. ಐ ರಿಪೀಟ್, ವೆನ್ಸ್ಡೇ. ತುಂಬ ಜನ ಈ ವರ್ಡ್ನ ರಿಸಿಪ್ಟ್ ಅಂತ ಕರೀತಾರೆ ಬಟ್ ಇದ್ರ ರಿಯಲ್ ಪ್ರೊನೌನ್ಸಿಯೇಷನ್ ಬಂದ್ಬಿಟ್ಟು ರೆಸಿಟ್, ಬಿಕಾಸ್ ಇಲ್ಲಿ ಪಿ ಸೈಲೆಂಟ್. ಸೊ ನೀವು ಇದೇ ಥರ ಮಿಸ್ಟೇಕ್ ಮಾಡ್ತಾ ಇದ್ರೆ ಮೇಕ್ ಶೋರ್ ಯು ಡೋಂಟ್ ಡೂ ಇಟ್ ಅಗೇನ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ನಿಮಗೂ ಇದೇ ರೀತಿ ಯಾವುದಾದ್ರೂ ಪರ್ಟಿಕ್ಯುಲರ್ ವರ್ಡ್ನ ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮಗೆ ಇದನ್ನು ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಆ್ಯಂಡ್ ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.